ಬೆಂಗಳೂರು ಮಹಾನಗರದ ಹಲವೆಡೆ ವರ್ಷಧಾರಿಯಾಗಿದೆ. ವಿಧಾನಸೌಧ, ಶಾಂತಿನಗರ, ಕೆಆರ್ ವೃತ್ತದಲ್ಲಿ ಮಳೆಯಾಗಿದೆ. ಮನೆ ಕಡೆ ಹೊರಟಿದ್ದಂತಹ ದ್ವಿಚಕ್ರ ವಾಹನ ಸವಾರರು ಪರದಾಟವನ್ನು ನಡೆಸಿದ್ದಾರೆ. ಇನ್ನು ಮಹಾರಾಣಿ ಕಾಲೇಜು ಬಸ್ ನಿಲ್ದಾಣದಲ್ಲಿ ಸವಾರರು ನಿಂತಿದ್ದಾರೆ. ಅರ್ಧ ಗಂಟೆ ಸುರಿದಂತಹ ಮಳೆಗೆ ಮಲ್ಯ ಆಸ್ಪತ್ರೆ ಮುಂದಿನ ರಸ್ತೆ ಜಲಾವೃತವಾಗಿದೆ. ಪೇಣ್ಯ, ದಾಸರಹಳ್ಳಿ, ಬಾಗಲಗುಂಟೆ, ಶೆಟ್ಟಿಹಳ್ಳಿ, ಹೆಸರಘಟ್ಟದಲ್ಲಿ ಮಳೆ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲೂ ಕೂಡ ಭಾರೀ ಮಳೆಯಾಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗುವಂತಹ ಆತಂಕದಲ್ಲಿ ಜನ ಇದ್ದಾರೆ. ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಮಳೆ ಸುರಿದ್ರೂ ಕೂಡ ಒಂದು ರೀತಿಯಲ್ಲಿ ರಸ್ತೆಗಳಲ್ಲಿ ನೀರು ನಿಲ್ಲುತ್ತೆ, ಮನೆಗಳಿಗೆ ನೀರು ನುಗ್ಗುವಂತಹ ಆತಂಕ ಸೃಷ್ಟಿಯಾಗುತ್ತೆ. ಅದೇ ರೀತಿಯಾದಂತಹ ರೀತಿಯಲ್ಲಿ ಇವತ್ತು ಮಳೆ ಆಗಿದೆ. ಅರ್ಧ ಗಂಟೆ ಸುರಿದಂತಹ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಒಂದ್ ಕಡೆಯಲ್ಲಿ ಇವತ್ತು ಗಾಂಧಿ ಜಯಂತಿ ಇರೋದ್ರಿಂದ ರಜಾ ದಿನ, ಹೀಗಾಗಿ ಅಷ್ಟಾಗಿ ವಾಹನಗಳು ಓಡಾಟ ಇರಲಿಲ್ಲ. ಆದ್ರೂ ಕೂಡ ಕೆಲವರು ಕೆಲಸದ ನಿಮಿತ್ತ, ಬೇರೆ ಬೇರೆ ಕಾರ್ಯದ ನಿಮಿತ್ತ ಹೊರಗಡೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಬೆಂಗಳೂರಿನ ವಿಧಾನಸೌಧ ಆಗಿರ್ಬೋದು, ಶಾಂತಿನಗರ, ಕೆಆರ್ ವೃತ್ತದಲ್ಲೂ ಕೂಡ ಮಳೆ ಆಗಿದೆ. ಓವರ್ ಆಲ್ ಬೆಂಗಳೂರಿನ ಹಲವೆಡೆಯಲ್ಲೂ ಮಳೆ ಆಗಿದೆ. ಕೆಲವೊಂದು ಕಡೆಯಲ್ಲಿ ಆತಂಕ ಸೃಷ್ಟಿಯಾಗಿದೆ, ಯಾಕಂದ್ರೆ ರಸ್ತೆಗಳಲ್ಲಿ ನೀರು ನಿಂತಿದೆ. ಕೆಲವೊಂದು ಕಡೆಯಲ್ಲಿ ಗುಂಡಿಗಳು ಇನ್ನೂ ಕೂಡ ಬಾಯಿ ತೆರೆದುಕೊಂಡೆ. ಚಿಕ್ಕದಾಗಿ ಮಳೆ ಬಂದ್ರೂ ಕೂಡ ರಸ್ತೆಗಳು ಬಾಯಿ ತೆರೆದುಕೊಳ್ಳುತ್ತೆ. ಇದರಿಂದಾಗಿ ವಾಹನ ಸವಾರರು ಕೂಡ ಪರದಾಟವನ್ನು ನಡೆಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ವಾಹನಗಳಿಗೆ ನೀರು ನುಗ್ಗಿ ಅಲ್ಲಿ ಜಖಮಾಗಿರುವಂತಹ ಪ್ರಸಂಗನೂ ಕೂಡ ನಡೆದಿದೆ. ಒಂದ್ ಕಡೆಯಲ್ಲಿ ಹೆಬ್ಬಾಳ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆಯಲ್ಲಿ ಮಲ್ಯ ಆಸ್ಪತ್ರೆ ರಸ್ತೆ ಇದು. ಇನ್ನು ನಮ್ಮ ಪ್ರತಿನಿಧಿ ಪ್ರದೀಪ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿ ಅನೇಕ ದಿನಗಳ ನಂತರ ಮಳೆ ಆರ್ಭಟಿಸಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಬಿದ್ದಂತಹ ಮಳೆಯಿಂದಾಗಿ ಬೆಂಗಳೂರಿನ ರಸ್ತೆಗಳು ಮಳೆಯಿಂದಾಗಿ ಯಾವ ರೀತಿ ತುಂಬಿಕೊಂಡಿದೆ ಅಂತ ನೀವು ದೃಶ್ಯದಲ್ಲಿ ನೋಡ್ಬೋದು. ಸದ್ಯ ನಾನೀಗ ಹಳೆಯ ಮಲ್ಯ ಆಸ್ಪತ್ರೆ ರಸ್ತೆಯಲ್ಲಿ ಇರುವಂತದ್ದು. ಈ ಒಂದು ರಸ್ತೆಯಲ್ಲಿ ಅಂದ್ರೆ ಕಂಠೀರವ ಕ್ರೀಡಾಂಗಣ ಪಕ್ಕದ ಈ ರಸ್ತೆಯಲ್ಲಿ ಮಳೆ ಬಿದ್ದಿದ ಪರಿಣಾಮ ಯಾವ ರೀತಿಯಾಗಿ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದೆ ಅನ್ನೋ ದೃಶ್ಯ ನೀವು ಕಾಣ್ಬೋದು. ಅಂದ್ರೆ ವಾಹನಗಳು ಬಂದಾಗ ಫುಟ್ಪಾತ್ಗೆ ಆ ನೀರು ಚೆಲ್ತಾ ಇದೆ. ಅಂದ್ರೆ ಆ ಲೆವೆಲ್ಗೆ ನೀರು ಇಲ್ಲಿ ತುಂಬಿಕೊಂಡಿರುವಂತಹ ದೃಶ್ಯ ಸಾಮಾನ್ಯವಾಗಿರುವಂಥದ್ದು. ಇದರಿಂದ ಅಕ್ಕಪಕ್ಕದ ವಾಹನ ಸವಾರರಿಗೂ ಸಹ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅದರಲ್ಲೂ ಸಹ ಬೈಕ್ನಲ್ಲಿ ಹೋಗುವ ಸವಾರರಿಗೆ ಇತರೆ ವಾಹನಗಳು ಇಲ್ಲಿ ಚಲಿಸಿದಾಗ ಮಳೆ ನೀರು ಅವರಿಗೆ ಚೆಲ್ಲಿ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಸುಮಾರು ಅರ್ಧ ಮುಕ್ಕಾಲು ಗಂಟೆ ವಿಧಾನಸೌಧ ಸುತ್ತಮುತ್ತ, ಕೆಆರ್ ಸರ್ಕಲ್ ಹಾಗೂ ಕಂಠೀರವ ಕ್ರೀಡಾಂಗಣ ಸುತ್ತಮುತ್ತ ಸೇರಿದಂತೆ ಅನೇಕ ಕಡೆ ಮಳೆ ಬಿದ್ದಿದೆ. ಈ ಮಳೆಯಿಂದಾಗಿ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿದ್ದಿಲ್ಲ, ಆದ್ರೂ ಸಹ ಈ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಈ ರೀತಿಯಾಗಿ ಮಳೆ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ವಾಹನ ಸವಾರರು ಅಂದ್ರೆ ಮನೆಗೆ ತೆರಳುತ್ತಿರುವಂತಹ ವಾಹನ ಸವಾರರಿಗೂ ಸಹ ಮಳೆಯಿಂದಾಗಿ ಅಂದ್ರೆ ತಡರಾತ್ರಿ ಬರ್ತಾ ಇರುವಂತಹ ಮಳೆಯಿಂದಾಗಿ ಸಮಸ್ಯೆಗಳಾಗ್ತಾ ಇದೆ. ಅನೇಕ ಕಡೆ ಬಸ್ ನಿಲ್ದಾಣ ಮತ್ತು ಅಂಡರ್ ಪಾಸ್ಗಳಲ್ಲೂ ಸಹ ಜನರು ಅಂದ್ರೆ ವಾಹನ ಸವಾರರು ಒಂದು ಅಲ್ಲಿ ಆಶ್ರಯವನ್ನ ಪಡಿತಾ ಇದ್ದಾರೆ ಮಳೆಯಿಂದಾಗಿ. ಅಂದ್ರೆ ಅದರಲ್ಲೂ ಸಹ ಬೈಕ್ ಸವಾರರು ಮನೆಗೆ ತೆರಳಕ್ಕಾಗದೆ ಈ ಒಂದು ಮಳೆಯಲ್ಲಿ ಅಲ್ಲಿ ಆಶ್ರಯವನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯ ಇನ್ನೂ ಸಹ ಮಳೆ ಸಾಧಾರಣವಾಗಿ ಬರ್ತಾ ಇರುವಂತದ್ದು. ಸದ್ಯ ಇದಿಷ್ಟು ಈ ಒಂದು ಮಳೆ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬಿದ್ದಂತಹ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ನಾವು ಕಾಣಬಹುದಾದಂತಹ ಪರಿಸ್ಥಿತಿ ಆಗಿದೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.